ಶಶಿಧರ್ ಸರ್, ನಾನು ನಿಮ್ಮನ್ನೇ ಮಾತಾಡಿಸ್ತೀನಿ. ನಿಮಗೆ ಈ ಪ್ರಶ್ನೆ ನೋಡಿ, ಈಗ ಎಷ್ಟೋ ಸ್ಕೂಲ್ಗಳಲ್ಲಿ ಈ ಗೌರ್ಮೆಂಟ್ ಸ್ಕೂಲನ್ನು ಹೊರತುಪಡಿಸಿ ಪ್ರೈವೇಟ್ ಸ್ಕೂಲ್ ಬಗ್ಗೆ ಮಾತಾಡೋದಾದರೆ, ಒಂದು ಬಿಲ್ಡಿಂಗ್ ತಗೊಂಡು ಸ್ಕೂಲ್ ನಡೆಸ್ತಾರೆ. ಸ್ಕೂಲಿಗೆ ಬೇಕಾಗಿರೋ ಒಂದು ಸ್ಕೇಲ್, ಅದರಲ್ಲಿರೋ ಅಂಶಗಳು ಯಾರು ಕೂಡ ಪರಿಗಣನೆಗೆ ತಗೊಳ್ತಲ್ಲ. ಎಕ್ಸಾಂಪಲ್, ಒಂದು ಫೀಲ್ಡ್ ಇಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ ಹೋಗ್ಲಿ, ಪ್ರೇಯರಿಗೆ ನಿಂತ್ಕೊಳ್ಳೋಕೆ ಒಂದು ಜಾಗ ಇಲ್ಲ, ಅದನ್ನು ಸ್ಕೂಲ್ ಅಂತ ಕನ್ಸಿಡರ್ ಮಾಡಬೇಕು ನಮ್ಮ ಹಣೆ ಬರೋಕ್ಕೆ. ಇದೆಷ್ಟರ ಮಟ್ಟಿಗೆ ಒಳ್ಳೆಯದು ಈಗಿನ ಜನ್ರೇಷನ್ಗೆ? ಹೌದು ಮೇಡಮ್, ನಮ್ಮಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009ರ ಪ್ರಕಾರ ಅದರ ಮಾನದಂಡದ ಅಡಿಗಳಲ್ಲಿ ಎಲ್ಲ ಶಾಲೆಗಳು ನಡಿಬೇಕು. ಇವತ್ತು ನಮ್ಮ ಕರ್ನಾಟಕದ ಅದು ಪರ್ಸೆಂಟೇಜ್ ನೋಡಿದ್ರೆ ಬರೀ 23%. ಅಂದ್ರೆ 100 ಶಾಲೆಗಳಲ್ಲಿ ಬರೀ 23 ಶಾಲೆಗಳು ಮಾತ್ರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು 2009 ಕಾಯ್ದೆ 2009ರ ಅನ್ವಯ ನಡೀತಾ ಇದೆ. ಅಂದ್ರೆ ಅದು ಕಾಯ್ದೆ ಅಂದ್ರೆ ಬರೀ ಉಚಿತ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಪರಿಕಲ್ಪನೆ ಅಲ್ಲ, ಮಕ್ಕಳಿಗೆ ಒಂದು ಶಿಕ್ಷಣ ಕೊಡ್ಬೇಕಾದಂತ ಒಂದು ವ್ಯವಸ್ಥೆ, ಒಂದು ಶಾಲೆಗಳು, ಆಟದ ಮೈದಾನ ಇರ್ಬೋದು, ಕೊಠಡಿಗಳು ಇರ್ಬೋದು, ನುರಿತ ಶಿಕ್ಷಕರು ಇರ್ಬೋದು, ಶೌಚಾಲಯ ಇರ್ಬೋದು, ಈ ತರದ ಎಲ್ಲ ಮಾನದಂಡಗಳನ್ನು ಅಡಿಯಲ್ಲಿ ನಡಿಬೇಕಾದಂಥದ್ದು ಇದೆ. ಆದರೆ ದುರ್ದೈವ ಏನಂದ್ರೆ ಇವತ್ತಿನ ದಿನಮಾನದಲ್ಲಿ ಎಷ್ಟೋ ಕಡೆ ಒಂದೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಶಾಲೆಗಳು ಅಂತಾನೆ ಕಾಣಿಸಲ್ಲ. ಅಂದ್ರೆ ಒಂದು ಶಾಲೆ ಇರ್ಬೇಕಾದ್ರೆ ಅದಕ್ಕೊಂದು ಕಂಪೌಂಡು, ಆಟದ ಮೈದಾನ, ಒಂದ್ ರೀತಿ ಅದು ಇದ್ರೆ ಅದೊಂದು ಶಾಲೆ ಅನ್ಸುತ್ತೆ. ಆದ್ರೆ ಇವತ್ತು ನಗರ ಪ್ರದೇಶಗಳಲ್ಲಿ ನಾವು ನೋಡಿದಾಗ ಬರೀ ಬಿಲ್ಡಿಂಗ್ ಗಳಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಪ್ರಾಡಕ್ಟ್ ತಯಾರು ಮಾಡಿ ತರ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಇದು ಬಹಳ ನೋವಿನ ಸಂಗತಿ. ಆಯೋಗ ಇದನ್ನು ಬಹಳ ಕಳವಳ ವ್ಯಕ್ತಪಡಿಸ್ತಾ ಇದೆ. ಮುಂದಿನ ದಿನಮಾನದಲ್ಲಾದರೂ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು, ಆ ತರದ ಶಾಲೆಗಳನ್ನು ಗುರುತಿಸಿ ಶಿಕ್ಷಣ ಇಲಾಖೆ ಅಂತ ಸ್ಥಳಗಳಿದ್ದಂತ ಶಾಲೆಗಳನ್ನು ಬೇರೆ ಕಡೆ ಪರ್ಯಾಯವಾಗಿ ಆಟದ ಮೈದಾನ ಎಲ್ಲ ವ್ಯವಸ್ಥೆ ಅಂತ ಕಡೆ ನೀವು ಶಾಲೆ ನಡೆಸಬೇಕು, ಇಲ್ಲಾಂದ್ರೆ ನಿಮ್ಮ ಮಾನ್ಯತೆ ರದ್ದು ಮಾಡ್ತೀವಿ ಅಂತಕ್ಕಂಥದ್ದು ಕ್ರಮಕ್ಕೆ ಮುಂದಾದಲ್ಲಿ ಮಾತ್ರ ಶಾಲೆಗಳು ಯಾವ ರೀತಿ ಇರಬೇಕು ಆ ರೀತಿ ಇರ್ಲಿಕ್ಕೆ ಸಾಧ್ಯ ಇದೆ ಮೇಡಮ್. ಓಕೆ, ಇನ್ನು ಎಲ್ಲದಕ್ಕೂ ಮಕ್ಕಳನ್ನ ಬ್ಲೇಮ್ ಮಾಡೋದು ಒಳ್ಳೇದಲ್ಲ. ನೀವು ಹೇಳ್ದಂಗೆ ಒಂದು ಪ್ರಶ್ನೆ ನಂದು, ಈಗ ಕಾಯಿಲೆ ಅಥವಾ ಸಮಸ್ಯೆ ಅಂತ ಬಂದರೆ ಅದು ಕೇವಲ ಜ್ವರ, BP, ಶುಗರ್, ಹೃದಯಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮಾತ್ರ ಕಾಯಿಲೆ ಇಲ್ಲ. ಅಂದರೆ ಫಿಸಿಕಲಿ ನಾವೇನಾದರೂ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ರೆ ಅದು ಮಾತ್ರ ಅಲ್ಲ, ಮೆಂಟಲ್ ಇಶ್ಯೂ ಅಂತಲೂ ಇರುತ್ತೆ. ಬಟ್ ನಾವು ಅದು ಯಾವುದನ್ನು ಗಮನಕ್ಕೆ ತಗೊಳ್ತಾ ಇಲ್ಲ. ಮೆಂಟಲಿ ಒಂದು ಫೇಸ್ ಮಾಡ್ತಿರೋ ಸಮಸ್ಯೆ ಬಗ್ಗೆ ಯಾರು ಕೂಡ ಗಮನ ಹರಿಸ್ತಾ ಇಲ್ಲ. ಏನು ಅನ್ಸುತ್ತೆ ನಿಮಗೆ? ಇಲ್ಲ, 80% ಜನ ಇರೋವಂಥದ್ದು ಸೈಕೋಸೋಮೆಟಿಕ್ ಡಿಸಾರ್ಡರಿಂದ ಬಳಲ್ತಾ ಇದ್ದಾರೆ. ಯಾರು ಮಾತ್ರೆ ತಗೋತಾರೆ ಅವ್ರು ಮಾತ್ರ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅಥವಾ ಅವ್ರಿಗೆ ಮನೋರೋಗ ಇದೆ, ಅವ್ರು ಮೆಂಟ್ಲು ಅಂತ ಹೇಳ್ತಾರೆ. ನಿಜವಾಗ್ಲೂ ಹಾಗಲ್ಲ. ಎಲ್ಲರೂ ಒನ್ ಆರ್ ಅದರ್ ವೇ, ಒಂದು ಹೆಸರು ಮಾಡೋದಕ್ಕೋ, ಒಂದು ಖ್ಯಾತಿ ಆಗೋದಕ್ಕೋ, ಒಂದು ಕುಖ್ಯಾತಿ ಆಗೋದಕ್ಕೋ, ಇನ್ನೇನೇನೋ ಮಾಡೋಕ್ಕೆ ಹೋಗಿ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ನಮ್ಮ ಆ್ಯಕ್ಟ್ರು ದೀಪಿಕಾ ಪಡುಕೋಣೆ ಅವರು ಸೈಕಾಲಜಿಕಲ್ ಅಫೆಕ್ಟ್ ಆದಮೇಲೆ ಲಿವ್ ಲವ್ ಫೌಂಡೇಶನ್ ಅಂತ ಒಂದು ಶುರು ಮಾಡಿದರು. ಏನಕ್ಕೆ ಅಂದರೆ ಅವರ ಖ್ಯಾತಿನ ಅವರು ಹ್ಯಾಂಡಲ್ ಮಾಡೋದಕ್ಕಿರೋಂಥ ಸ್ಥಿತಿಗೆ ಹೋದಾಗ ಅವರೇ ಕೌನ್ಸಿಲಿಂಗ್ ತೊಗೊಂಡು ಅವರೇ ಸರಿಯಾಗಿರೋಂಥದ್ದು. ಬಿಕಾಸ್ ಎಲ್ಲರೂ ಪ್ರತಿಯೊಬ್ಬರೂ ನಮ್ಮನ್ನು ನಾವೇ ಐಡೆಂಟಿಫೈ ಮಾಡ್ಕೋತಾ ಇಲ್ಲ. ನಮ್ಮ ಕಾಯಿಲೆ ಏನಿದೆ ಅಂತ ಬೇರೆದವ್ರು ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಿಕಾಸ್ ನಾವು ಅಷ್ಟು ಆವರಿಸ್ಕೊಂಡ್ಬಿಟ್ಟಿರ್ತೀವಿ ನಮ್ಮನ್ನು. ಹೀಗಾಗಿ ಪ್ರತಿಯೊಬ್ಬರು ಏನಂದರೆ ಅವ್ರಿಗೆ ಅವ್ರ ಪ್ರಾಬ್ಲಮ್ ಏನಿದೆ ಅಂತ ಅವ್ರು ಐಡೆಂಟಿಫೈ ಮಾಡ್ಕೋಬೇಕಾಗಿರೋಂಥದ್ದು. ಎಲ್ಲರೂ ಒಂದು ಇಲ್ಯೂಷನಲ್ಲಿ ಇದ್ದೀವಿ, ಏನೋ ಮಾಡ್ತಾ ಇದ್ವಿ, ಅದ್ಭುತ ಮಾಡ್ತಾ ಇದ್ವಿ ಅಂತ ಹೋಗ್ತಾ ಇದ್ವಿ. ಫಿಸಿಕಲ್ ಹೆಲ್ತ್ ಅನ್ನೋ ಮಾನದಂಡ ಕಣ್ಣಿಗೆ ಕಾಣುತ್ತೆ, ಹುಷಾರಿಲ್ಲ, ಜ್ವರ ಬಂದಾಗ ಟಯರ್ಡ್ನೆಸ್ ಕಾಣುತ್ತೆ ಎಲ್ಲವೂ. ಮೆಂಟಲಿ ಡಿಸ್ಟರ್ಬ್ ಆಗಿರೋದು, ಸಮಸ್ಯೆ ಇರೋದು ಕಣ್ಣಿಗೆ ಕಾಣಲ್ಲ. ಅದಕ್ಕೋಸ್ಕರನೇ ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ. ಈಗ ಎಲ್ಲವೂ ಹೃದಯ ಸಂಬಂಧ ವಿಚಾರವಾಗಿ ಎಷ್ಟು ಮಾತಾಡ್ತಾರೆ, ಕ್ಯಾಂಪೇನ್ಸ್ಗಳು ನಡೆಯುತ್ತೆ. ನಾನು ಹೇಳೋದು ಜನಕ್ಕೆ, ಕಿಡ್ನಿ ಕೆಟ್ಟರೂ ಮನಸ್ಸು ಸತ್ತೋಗ್ತಾನೆ, ಬರೀ ಹೃದಯ ಅಷ್ಟೇ ಅಲ್ಲ. ಮನಸ್ಸಿಗೆ ಸಮಸ್ಯೆ ಆಗಿ ಮೆದುಳಲ್ಲಿ ಹೆಚ್ಚು ಕಡಿಮೆ ಆದ್ರೂ ಸತ್ತೋಗ್ತಾರೆ. ಆತ್ಮಹತ್ಯೆಗಳು ಹೋದ ವರ್ಷ ಹೆಚ್ಚು ಕಡಿಮೆ 9 ಮೆಂಟಲ್ ಹೆಲ್ತ್ ಇಂದಾನೆ. ಹೌದು. ಈಗ 8 to 9 lakhs ಅಕ್ರಾಸ್ ದ ಗ್ಲೋಬ್ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ. ಅದನ್ನು ನಾವು ಹೇಳ್ತೀವಿ. ಆತ್ಮಹತ್ಯೆ ಪ್ರಯತ್ನಗಳು ಎಷ್ಟಾಗಿದೆ, ಆತ್ಮಹತ್ಯೆ ಆಲೋಚನೆ ತಲೆಯಲ್ಲಿ ಬರೋದು ಎಷ್ಟಿದೆ, ಇದೆಲ್ಲದ ನಂಬರ್ಸ್ ನಮಗೆ ಗೊತ್ತೇ ಆಗಲ್ಲ. ಯಾಕಂದರೆ ಕಣ್ಣಿಗೆ ಕಾಣಲ್ಲ. ಯಾವಾಗ ಗೊತ್ತಾಗೋದು ಅಂದರೆ, ಅಯ್ಯೋ ನೆನ್ನೆ ತಾನೇ ಸಿಕ್ಕಿದ್ರು, ಈಗ ಆಲ್ರೆಡಿ ಫೋಟೋ ಆಗ್ಬಿಟ್ರಾ ಅಂದಾಗಲೇ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿರೋದು. ಪಕ್ಕದಲ್ಲಿ ಕೂತಿರೋರು ಹೊಟ್ಟೆ ನೋವು ಅಂದರೆ ಹೇಳ್ಕೊತಾರೆ, ಅದೇ ನನಗೆ ಬೇಜಾರಾಗ್ತಿದೆ ಅಂದರೆ ಹೇಳ್ಕೊಳ್ಳಲ್ಲ. ಅದನ್ನು ಹೇಳ್ಕೊಂಡ್ರು, ಎಕ್ಸಾಂಪಲು ನಂಗೆ ಯಾಕೋ ಸತ್ತೋಗ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ಕೊಂಡ್ರೆ, ಈಗ ಮನೇಲಿರೋ ದೊಡ್ಡವರೇ ಬಿಡ್ತು ಅಂತ ಹೇಳಿ, ಏನು ಹಿಂಗೆಲ್ಲ ಮಾತಾಡ್ತೀಯ ಅಂತ ಹೇಳಿ ಎಕ್ಸ್ಪ್ರೆಸ್ಸನ್ನು ಮಾಡೋದನ್ನು ಸಹ ನಾವು ಆಸ್ ಅ ಸೊಸೈಟಿ ಸರಿಯಾಗಿ ಕಲಿಸಿಲ್ಲ. ಎಕ್ಸಾಂಪಲ್, ಈಗ ನಾನೇನೆ ಯು ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಂದರೆ ಆ ಕಾಂಪ್ಲಿಮೆಂಟನ್ನು ನಾವು ಸರಿಯಾಗಿ ತೊಗೊಳಕ್ಕೂ ಬರಲ್ಲ. ಹಾಗೇನಿಲ್ಲ, ಆ ಥರ ಎಕ್ಸ್ಪ್ರೆಷನ್ ಆಫ್ ಥಾಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅದಾದ ನಂತರ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ, ಎಲ್ಲದಕ್ಕೂ ರಿಯಾಕ್ಟ್ ಮಾಡೋದು ಬೇಕಿಲ್ಲ. ನಾವು ಆಸ್ ಅ ಸಮಾಜ ಅದನ್ನೇ ಕಲ್ತಿರೋದು. ಏನಾರು ಹೇಳಿದ ತಕ್ಷಣ ಪಟ್ಟಂತ ರಿಯಾಕ್ಟ್ ಮಾಡೋದು. ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಎದುರುಗಡೆ ಇರೋ ವ್ಯಕ್ತಿಗೆ ಬೇಕಾಗಿರೋದು 2 ಕಿವಿ, ಅವ್ರಿಗೂ ಬೇಕಾಗಿರೋದು ಕೇಳಿಸ್ಕೊಳ್ಳೋ 2 ಕಿವಿಗಳಷ್ಟೇ ಬಿಟ್ಟು ಅಡ್ವೈಸ್ ಮಾಡೋಂಥ ಒಂದು ಬಾಯಿ ಅಲ್ಲ. ನನಗೆ ಹಿಂಸೆ ಆಗ್ತಿದೆ ತುಂಬ ಜನ ಹೇಳಿದಾಗ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತೀರ, ಹೇಳಿದ್ದೆಲ್ಲ ಹೇಳ್ತಿಲ್ಲ ಅಂತ ಅಂದ್ಕೊಳ್ಳೋದ್ರ ಬದಲು ಹೋಗಿ ಡಾಕ್ಟ್ರಲ್ಲಿ ತೋರಿಸ್ಕೊಳ್ಳಿ ಅಂತ. ಈಗ
ನನಗೇನು ಹುಚ್ಚ, ನಮ್ಮನ್ನೇ ಬಂದು ಕೇಳ್ತಾರೆ, ನಮಗೇನು ಹುಚ್ಚ, ನನಗೆ ಬಂದು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳ್ತಿರಲ್ಲ, ನಿಮಗೆ ತಲೆ ಸರಿಗಿಲ್ಲ ರೀ ಅನ್ನೋ ಥರದಲ್ಲಿ. ಈ ಅಂದರೆ ಮಾನಸಿಕ ಸಮಸ್ಯೆಯ ಒಂದು ಡೆಪ್ತ್ ಆಫ್ ಪ್ರಾಬ್ಲಮ್ಸ್ ಇನ್ನೂ ಜನರಿಗೆ ಅರ್ಥ ಆಗಿಲ್ಲ. ಎಕ್ಸಾಂಪಲ್ ಮೊಬೈಲ್ ಅಡಿಕ್ಷನ್ಸ್. ಇವತ್ತು ಇಷ್ಟು ಚೆನ್ನಾಗಿರೋ ಪ್ರೋಗ್ರಾಮ್ ಮಾಡ್ತಾ ಇದೀವಿ, ಜನಕ್ಕೆ ಅಟ್ಲೀಸ್ಟ್ 1%ಆದ್ರೂ ದೇ ಗೋನ್ ಟು ಚೇಂಜ್ ಅಂದರೆ ವೆರಿ ಸಕ್ಸಸ್ಫುಲ್. ಇರೋವಂಥದ್ದು ಆಲ್ಕೋಹಾಲ್ ಪಾರ್ಟಿ ಮಾಡ್ತೀವಿ. ನಾನು ಎಷ್ಟು ಜನಕ್ಕೆ ಕೇಳೋದು, ಕಾಫಿ ಜೊತೆಗೂ ಪಾರ್ಟಿ ಮಾಡ್ಬೋದಲ್ಲ, ಆಲ್ಕೋಹಾಲ್ ಯಾಕೆ ಬೇಕು? ಸೊ ಹಾಗಾಗಿ ಬಂದ್ಬಿಡಿದೆ ಪಾರ್ಟಿ ಸಕ್ಸಸ್ ಅಂದರೆ ಐ ಹ್ಯಾವ್ ಟು ಏನಂತಾರೆ ಗೊತ್ತಾ ಮೇಡಮ್, ಹಳ್ಳಿ ಕಡೆ ನಾವು ನೋಡ್ತಾ ಇದ್ದು ಆ ಮನುಷ್ಯ 100 ವರ್ಷ ಆದ್ರೂ ಕುಡ್ಕೊಂಡೇ ಇದೆ, ಇನ್ನೂ ಚೆನ್ನಾಗೇ ಇದ್ದಾನೆ, ಕ್ಲೀನ್ ಆಗಿ ಲೈಫ್ ಸ್ಟೈಲ್ ಇಟ್ಕೊಂಡಿರೋ 30-40 ವರ್ಷಕ್ಕೆ ಸತ್ತೋಗಿರೋದನ್ನು ನೋಡಿದೀವಿ ಅಂತ ಯಾವುದೋ ವ್ಯತಿರಿಕ್ತವಾದ ಕರೆಕ್ಟ್ ಅವ್ರು ಅದನ್ನೇ ಹೇಳ್ತಾರೆ. ವ್ಯತಿರಿಕ್ತವಾದಂಥ 1-2 ಎಕ್ಸಾಂಪಲ್ಸ್ ಅನ್ನ ತಗೊಂಡು ನಾವು ಜೀವನ ಮಾಡೋಕ್ಕಾಗಲ್ಲ. ಒಂದೇ ಒಂದು ಸಚಿನ್ ತೆಂಡೂಲ್ಕರ್ ಇರೋದು, ಮಿಕ್ದವರೆಲ್ಲರೂ ಸಾಕಷ್ಟು ಸಮಸ್ಯೆ, ಕ್ರಿಕೆಟ್ ಆಡಲೇಬೇಕು ಅಂತ ಹೇಳಿ ಸಮಸ್ಯೆಯಲ್ಲಿರೋರು ಇದ್ದಾರೆ. ಸೊ ಅದನ್ನು ಆಸ್ ಅ ಕಮ್ಯುನಿಟಿ ಆಸ್ ಲಾರ್ಜ್ ನಾವು ನೋಡಲೇಬೇಕಾಗತ್ತೆ. ಈ ಮೆಂಟಲ್ ಹೆಲ್ತು ಯಾಕೆ ಮಾತಾಡ್ತಾರೆ ಅಂದರೆ, ಈಗ ಮೈ ಮೇಲೆ ದೆವ್ವ ಬಂದ್ಬಿಟ್ಟಿದೆ, ಮೈ ಮೇಲೆ ದೇವರು ಬರೋವಂಥ ಒಂದು ಬಿಹೇವಿಯರ್ಸನ್ನು ಪೊಸೆಷನ್ ಸಿಂಡ್ರೋಮ್ ಅಂತ ಕರಿತೀವಿ. ಅದೊಂದು ಸಮಸ್ಯೆ. ಇಲ್ಲ ನಾವೆಲ್ಲರೂ ಅವ್ರ ಮೈ ಮೇಲೆ ದೇವ್ರು ಬಂದುಬಿಟ್ಟಿದೆ ಅಂದರೆ ಎಕ್ಸ್ಟ್ರೀಮ್ಲಿ ಸ್ಪೆಷಲ್ಲು, ನಾವು ಹೋಗೇನೋ ಕೇಳ್ಕೊಂಬಂದ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಕೆಲವರು ಮಕ್ಕಳು ಹೇಳ್ತಾರೆ. ಮಾಸ್ ಹಿಸ್ಟೇರಿಯಾ ಆಗೋ ಸಾಧ್ಯತೆ ಇರ್ತವೆ. ಇವೆಲ್ಲವೂ ಸಮಸ್ಯೆಗಳೇ, ತುಂಬ ದೂರದ ಮಾತು, ಅದನ್ನೆಲ್ಲ ಬಿಟ್ಬಿಡೋಣ. ಆದರೆ ಇಬ್ಬರು ವ್ಯಕ್ತಿಗಳು ಕೂತ್ಕೊಂಡು ಸರಿಯಾಗಿ ಕಮ್ಯುನಿಕೇಷನ್ನ 10 ನಿಮಿಷ ಮೇಲೆ ಮಾಡೋಕ್ಕಾಗದೇ ಇರೋದು ಸಹ ಒಂದು ಮಾನಸಿಕ ಸಮಸ್ಯೆ. ಈಗ ಗಂಡ ಹೆಂಡ್ತಿ ನೀವು ಎಷ್ಟೊತ್ತು ಮಾತಾಡ್ತೀರಾ, ಅವಳೇನೋ ಕ್ವೆಶನ್ ಕೇಳ್ತಾಳೆ, ನಾನು ಆನ್ಸರ್ ಮಾಡ್ತೀನಿ ಅನ್ನೋ ಮಟ್ಟದಲ್ಲಿ ಅದು ಬಂದ್ಬಿಟ್ಟಿದೆ ಅಂದರೆ ಅದು ಒಂದು ಡಿಸ್ಟರ್ಬ್ ರಿಲೇಷನ್ಶಿಪ್, ಟಾಕ್ಸಿಕ್ ರಿಲೇಷನ್ಶಿಪ್. ಮನೆ ಅಂತ ಇರೋದು ಹೊರಗಿನ ಎಲ್ಲ ವ್ಯವಹಾರಗಳನ್ನ, ಟೆನ್ಷನ್ಗಳನ್ನ ಹೊರಗಿಟ್ಟು ಮನೆ ಒಳಗೆ ಬಂದು ನೆಮ್ಮದಿಯಾಗಿರೋಣ ಅಂತ. ಬಟ್ ಮನೆ ಒಳಗೆ ನಮ್ಮನ್ನ ಈಗ ಫುಲ್ ಉಲ್ಟಾ, ಮನೆಗೆ ಹೋಗ್ಬಿಟ್ರೆ ಅಪ್ಪ ಹಿಂಸೆ ಅನ್ನೋ ಥರದಲ್ಲಿ ಆಗೋಗಿದೆ. ಸೊ ಹಾಗಾಗಿ ಈ ಸಾಕಷ್ಟು ಸಮಸ್ಯೆಗಳು ಬೇಸಿಕ್ ಲಿವಿಂಗಲ್ಲಿ ನಡೀತಾ ಇರೋಂಥದ್ದೆಲ್ಲದು. ನೈಟ್ ಸರಿಯಾಗಿ ನಿದ್ದೆ ಮಾಡದೇ ಇರೋದು ಮಾನಸಿಕ ಸಮಸ್ಯೆ, ಬೆಳಗ್ಗೆ ಬೇಗ ಎದ್ದೇಳಿದ್ರು ಮಾನಸಿಕ ಸಮಸ್ಯೆಗಳು, ಸಿಕ್ಕಾಪಟ್ಟೆ ಜಾಸ್ತಿ ತಿಂತಿರೋದಕ್ಕೂ ದೇ ಕುಡ್ ಬಿ ಹ್ಯಾವಿಂಗ್ ಅಂಡರ್ಲೈನ್ ಡಿಪ್ರೆಷನ್. ಇಲ್ಲ ಕಂಪ್ಲೀಟ್ಲಿ ಊಟವನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ಕೆಲವೊಂದರು ಸಣ್ಣ ಆಗಬೇಕು ಅಂತ ಹೇಳಿ ಇನ್ನು ತಿನ್ನೋದನ್ನ. ಮೇಡಮ್ ಇನ್ನೊಂದು ಕೇಳಬೇಕು, ಮುಂಚೆ ಎಲ್ಲ ನಮಗೇನಾದರೂ ನೋವಾಯಿತು, ಬೇಜಾರಾಯಿತು ಅಥವಾ ತುಂಬ ಶಾಕಲ್ಲಿದ್ದೀವಿ ಅಂದರೆ ಊಟ ಬಿಡ್ತಾ ಇದ್ವಿ. ಬಟ್ ಈಗ ಅದು ಚೇಂಜ್ ಆಗಿದೆ. ಟೆನ್ಷನ್ ಆಯಿತಾ ಅಥವಾ ಶಾಕಿಂಗ್ ಸುದ್ದಿ ಏನಾದ್ರು, ನಾನು ಚೆನ್ನಾಗಿ ತಿನ್ನಬೇಕು, ನನಗೇನು ಬೇಡವೋ ದೇಹಕ್ಕೆ ಅದನ್ನು ತಿನ್ನಬೇಕು ಅಂತ ಒಂದು ಟ್ರೆಂಡ್ ಶುರುವಾಗಿದೆ. ಇದು ಫ್ಯಾಷನ್ ಟ್ರೆಂಡ್ ಏನಂತೀರಿ? ಟ್ರೆಂಡ್ ಅಲ್ಲ, ಅದು ಆ್ಯಕ್ಚುಲಿ ಡಿಪ್ರೆಷನ್. ಈಗ ಸಿಕ್ಕಾಪಟ್ಟೆ ತಿಂತಾ ಇರ್ತಾರೆ. ಈಗ ಕೆಲವರೆಲ್ಲ ಟ್ರೆಂಡ್ ಹೆಸರಲ್ಲಿ ಮಾಡ್ತಿರೋವೆಲ್ಲನೂ ಟ್ರೆಂಡಿಂಗ್ ಅಲ್ಲ, ಅದು ರೋಗಗಳು ಅನ್ನೋದನ್ನಾದ್ರೂ ಜನಕ್ಕೆ ಅರ್ಥ ಆಗಬೇಕು. ಒಂದು ದಿನದಲ್ಲಿ 12-15ಕ್ಕಿಂತ ಜಾಸ್ತಿ ಸೆಲ್ಫಿ ತೆಗೆದ್ರೆ ಅದಕ್ಕೊಂದು ಸಮಸ್ಯೆ. ಅದೊಂದು ಸೆಲ್ಫ್ ಒಬ್ಸೆಸ್ಡ್ ಕಾಯಿಲೆ ಅನ್ನೋದೇ ಥರದಲ್ಲಿ ಅದೊಂದು ಸಮಸ್ಯೆ. ಕೆಲವರು ಸುಮ್ಮನೆ ನಿಂತು ರೆಸ್ಟ್ ರೂಮ್ಗಳಲ್ಲೂ ಹೈಯೆಸ್ಟ್ ಸೆಲ್ಫಿಗಳನ್ನು ಸಹ ತೆಗೆದಿರ್ತಾರೆ. ಕಾರಣ ಏನು? ನನ್ನ ಹಸ್ಬೆಂಡ್ ಹೇಳ್ತಾರೆ, 5 ವರ್ಷ ಆದಮೇಲೆ ಡಿಲೀಟ್ ಮಾಡೋ ಫೋಟೋಗಳನ್ನೆಲ್ಲ ಅದೊಂದು ಮೆಮೊರೀಸು ಅಲ್ಲ, ಅದನ್ನ ಏನಕ್ಕೆ ತೆಗಿತೀರಾ ಅನ್ನೋ ಥರದಲ್ಲಿ. ಸೊ ಆಲ್ ದೀಸ್ ಥಿಂಗ್ಸ್ ನಾವು ಅರ್ಥ ಮಾಡ್ಕೋಬೇಕು. ಏನೋ ಜಾಸ್ತಿ ತಿಂತಾ ಇದ್ದಾರೆ ಅದು ಡಿಪ್ರೆಷನ್. ಅಂದರೆ ನಾನು ಅವಾಗಲೇ ಹೇಳಿದೆ, ಅವ್ರಿಗೆ ತಿಂತಾ ಇದ್ದೀನಿ ಅನ್ನೋ ಫೀಲೂ ಇರಲ್ಲ, ಎಲ್ಲೋ ಅವ್ರ ಇರುತ್ತೆ ಆಲೋಚನೆ, ಸುಮ್ಮನೆ ತೊಗೊಂಡು ತಿಂತಾನೆ ಇರ್ತಾರೆ. ಚಿಪ್ಸ್ನ ಪ್ಯಾಕೆಟ್ ಕಟ್ಲೆ ಖಾಲಿ ಮಾಡಿಬಿಟ್ಟಿರ್ತಾರೆ. ಅದನ್ನ ಎಷ್ಟೋ ರಿಯಲೈಸ್ ಪ್ಯಾಕೆಟ್ ಖಾಲಿಯಾಗಿ ಸೈಡಲ್ಲಿದ್ದಾಗಲೇ ಅವ್ರು ಹೇಳೋದು, ಅಯ್ಯೋ ನಾನು ಇಷ್ಟೊಂದು ತಿಂದುಬಿಟ್ಟಿದ್ದೀನಿ ಅಂತ ಹೇಳಿ. ಅಂದರೆ ಅವ್ರ ಮನಸ್ಸು ಎಷ್ಟರ ಮಟ್ಟಿಗೆ ಕೆಟ್ಟಿದೆ, ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅದು ತಿಂತಾ ಇರೋದ ಮೇಲೂ ಕಂಟ್ರೋಲೇ ಇರಲ್ಲ.